ಆ ಭಗವಂತನೇ ನಿನ್ನನ್ನು ಕಾಪಾಡೋದಕ್ಕೆ ಅಂತ ಯಾರನ್ನೋ ಕಳಿಸಿದ್ದಾನೆ ಅನಿಸುತ್ತೆ. ಸರಿ ಪುಟ್ಟ, ಕಾಫಿ ಕುಡಿ, ತಣ್ಣಗಾಗ್ಬಿಡತ್ತೆ. ಭವ್ಯ, ನೀನು ಮೊಸರು ಪ್ಯಾಕೆಟ್ ತೊಗೊಂಡ್ಬಾ, ಹೋಗು ಬೇಗ. ಕಾಪಾಡಿದ್ದು ಅಲ್ಲದೆ ಮರ್ಯಾದೆಯಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಗಿದ್ದಾನೆ. ಯಾರಿರ್ಬೋದು? ಯಾರು ಅಂತ ಗೊತ್ತಾದ್ರೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೇಲೆ ಎಷ್ಟೊಂದು ಸಿಟ್ಟ? ಯಾಕೆ ಬಂದೆ? ಹೋಗು. ದೇವ್ರ ಹತ್ರ ಸಿಕ್ಕಾಪಟ್ಟೆ ಕಣ್ಣೀರು ಸುರಿಸಿ ಕೇಳ್ಕೊಂಡಿದ್ಯಾ ಯಶು? ಅದಕ್ಕೆ ನೋಡು, ಸ್ವೀಟ್ ಆಗಿರೋ ಕಾಯಿ ಕೊಟ್ಟು ಕಳಿಸಿದ್ದಾನೆ. ನಾನು ಇಲ್ಲಿರೋದು ನಿಂಗೆ ಹೆಂಗೆ ಗೊತ್ತಾಯ್ತು? ಬೆಸ್ಟ್ ಫ್ರೆಂಡು ಅಂತ ಹೇಳ್ತಿರ್ತೀಯ. ನೀನು ಎಲ್ಲಿರ್ತೀಯ, ಹೇಗಿರ್ತೀಯ ಅಂತ ನನಗೆ ಗೊತ್ತಿರಲ್ವಾ? ಟೆಲಿಪತಿ ಹಂಗೆ ಹುಡ್ಕೊಂಡು ಬಂದೆ. ನಂಗೆ ಒಬ್ಳೇ ಇರಬೇಕು ಅನ್ನಿಸ್ತದೆ, ಅದಕ್ಕೆ ನಾನು ಇಲ್ಲಿದ್ದೀನಿ. ಇನ್ನೂ ಹೋಗು. ಅಲ್ಲಿ ನೋಡಿದ್ರೆ ನಿಮ್ಮ ಅಣ್ಣ ನೀನು ಕಾಣಿಸ್ತಾ ಇಲ್ಲ ಅಂತ ಜೀವ ಹಿಡ್ಕೊಂಡು ಕೂತಿದ್ದಾರೆ. ನೀನು ನೋಡಿದ್ರೆ ಆರಾಮಾಗಿ ದೇವ್ರಾದ ಚಾಳಿ ಹಿಡ್ಕೊಂಡು ಕೂತಿದ್ಯಾ. ಯಗ್ಗ ಮಗ ಟೆನ್ಷನ್ ಆಗಿದ್ದಾರೆ ಯಶು, ಬಾ ಮನೆಗೆ. ಯಾವ ಮನೆಗೆ ಬರಬೇಕು? ಯಾರ ಮನೆಗೆ ಬರ್ಬೇಕು ನಾನು? ನನ್ನ ಮಾತಿಗೆ ಬೆಲೆ ಇಲ್ದಿರೋ ಜಾಗನ ಮನೆ ಅಂತ ಒಪ್ಕೊಳ್ಳೋದಕ್ಕಾಗುತ್ತಾ? ಅಲ್ಲ ಕಣೋ ಕೃಷ್ಣ, ಆಟೋ ಓಡಿಸ್ತಾಳಲ್ಲ ಅವಳ ಮಾತು ಅಣ್ಣಂಗೆ ದೊಡ್ಡದಾಗೋಯ್ತಲ್ವಾ? ನೀನು ಅಳ್ಬೇಡ, ಸುಮ್ಮಿರೋ. ಏನಂತ ಅವನು? ಏನಂದ್ರು? ಊರಲ್ಲಿರೋರೆಲ್ಲ ನಮ್ಮನೆ ವಿಷಯ ಮಾತಾಡೋದಕ್ಕೆ ಬರಬೇಡಿ ಅಂತಂದಲ್ಲ. ಹಾಗಾದ್ರೆ ನಾನು ಊರಲ್ಲಿರೋರಲ್ಲಿ ಒಬ್ಳೇನೋ ನಾನು? ಇಲ್ಲಮ್ಮ, ನಂಗೆ ಮನ್ಸು ಬೇಜಾರಾಗಿದೆ, ನಾನು ಬರಲ್ಲ. ಹೋಗು, ಹೋಗು, ನಾ ಬರಲ್ಲ. ಡಾರ್ಲಿಂಗ್ ಪ್ಲೀಸ್ ನೋಡು, ನಿನಗೆ ಆಟ ಮಾಡೋಲ್ಲ. ನಾ ಬರಲ್ಲ ಅಂದ್ರೆ ಬರಲ್ಲ, ಹೋಗು. ನೋಡು, ನಿಮ್ಮ ಅಣ್ಣ ಬಂದ್ವು, ನೀನುಂಟು ನಿಮ್ಮ ಅಣ್ಣ ಉಂಟು, ಏನು ಬೇಕಾದ್ರೂ ಮಾಡು. ಅಪ್ಪ ಎಲ್ಲಿ? ಅಲ್ಲಿದ್ದಾರೆ. ಎಲ್ಲಿ? ಅಲ್ಲಿ. ರುಕ್ಕು, ಒಂದು ಮಾತು ಕಡೆ, ಈ ಮದುವೆ ಬಗ್ಗೆ ಯಾರಿಗೂ ಹೇಳೋದೇ ಬೇಡ. ಸುಮ್ಮನೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮಾಡಿ ಮುಗಿಸ್ಬಿಡೋಣ. ಊರ ಜನರ ಕಣ್ಣು ಹದ್ದಿನ ದೃಷ್ಟಿ ಇದ್ದಾಗೆ, ಬಿದ್ದರೆ ಆಳ್ಗೊಂದು ಕಲ್ಲು ಅಂತಾರಲ್ಲ ಹಾಗೆ. ಸುಮ್ಮನೆ ಯಾಕೆ ಯಾವುದು ಗಲಾಟೆ ಇಲ್ಲದೆ ಮುಗಿಸ್ಬಿಡೋಣ. ಅಲ್ಲಮ್ಮ, ನಾವ್ಯಾಕೆ ಹೆದರ್ಕೊಳ್ಬೇಕು? ನಾವೇನ್ ದರೋಡೆ ಮಾಡಿದೀವ ಅಥವಾ ಯಾರನ್ನಾದ್ರೂ ಓಡಿಸ್ಕೊಂಡು ಹೋಗಿದೀವ? ಕಳ್ತನ ಮಾಡೋರ್ಗೆ ಈ ಭಯ ಇರಬೇಕು, ನಮ್ಗಲ್ಲ. ರುಕು, ಅಮ್ಮ ಹೇಳ್ತಿರೋದು ಸರಿ ಅನಿಸ್ತದೆ. ಈ ಜಗಳಗಳ ಮಧ್ಯೆ ಸುಮ್ಮನೆ ಒಂದು ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ಸಾಕು ಅನ್ಸುತ್ತೆ. ಅದೆಲ್ಲ ನಮ್ ಕೈಲಿದ್ಯಾಕ? ಅದನ್ನೆಲ್ಲ ನಾವೇ ನಿರ್ಧಾರ ತಗೊಳಕ್ಕಾಗುತ್ತಾ? ಅವ್ರದ್ದು ದೊಡ್ಡ ಕುಟುಂಬ, ಮಗನ್ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ನಾವ್ಯಾಕೆ ನಮ್ ನಿರ್ಧಾರನ ಅವ್ರ ಮೇಲೆ ಹೇರ್ಬೇಕು? ಅವ್ರಿಗೆ ಹೇಗ್ ಬೇಕೋ ಹಾಗೆ ಧೈರ್ಯವಾಗಿ ಮದ್ವೆ ಆಗ್ಬೇಕು. ಏನೋ ಅದ್ದೂರಿ ಮದ್ವೆನಾ ಅಂತ ಕೊಲೆಗಡಕರು ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸ್ತಾರದೆ ನಾವು ಮರ್ಯಾದೆ ಬಿಡೋ ಅಂತ ಕೆಲ್ಸ. ಅಂತದ್ರಲ್ಲಿ ಮೆರವಣಿಗೆ ಬೇರೆ ಮಾಡ್ತೀರಾ? ಬಾಯಿ ಮುಚ್ಕೊಂಡಿದ್ರೆ ಸರಿ ಭವ್ಯ. ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ನಾನೇನ್ ತಪ್ಪು ಮಾತಾಡ್ದೆ ಇವಾಗ? ಬಾಯಿ ಮುಚ್ಕೊಂಡಿರು ಅಂತ ಹೇಳ್ದೆ ತಾನೆ. ನಿಮ್ಮಣ್ಣ ಹೋದ್ಮೇಲೆ ಈ ಮನೆ ದಿಕ್ಕಾಪಾಲಾಗಿದೆ. ಗಂಡು ದಿಕ್ಕಿಲ್ದಿರೋ ಮನೆ ಅಂದ್ರೆ ಬರಿಗೈಯಲ್ಲಿ ಕೆಂಡ ಹಿಡ್ದ ಹಾಗೆ. ಈಗಲೇ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಆಗೋದಕ್ಕೆ ಇನ್ನು ಟೈಮ್ ಇದೆ. ಅಲ್ಲಿವರೆಗೂ ಸುಮ್ಮನಿರ್ಬೇಕು. ನಿನಗೆ ಇಷ್ಟು ರೋಷ ಕೋಪ ಇರ್ಬೇಕಾದ್ರೆ ಇನ್ನು ನನಗೆ? ನಾನು ಹೆತ್ತ ಮಗನ ಕಳ್ಕೊಂಡಿದ್ದೀನಿ. ಮದುವೆ ಆಗ್ಬೇಕಾಗಿದ್ದ ಮಗಳ ಬದುಕು ಬೀದಿಗೆ ಬಂದು ನಿಂತಿದೆ. ನನಗೇನಾಗ್ತಿದೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ? ಹಳಿ ತಪ್ಪಿರೋ ಬದುಕಿಗೆ ಒಂದು ದಾರಿ ತೋರಿಸ್ಬೇಕು ಅಂತ ನಾನಿದ್ರೆ ನೀನು ಸರಿ ತಪ್ಪು ಅಂತ ಚರ್ಚೆ ಮಾಡ್ಕೊಂಡು ಕೂತಿದೀಯಾ? ಇಷ್ಟು ವರ್ಷ ಬಾಳಿ ಬದುಕಿ ಕಷ್ಟ ಸುಖ ಕಂಡಿರೋ ನಾನು ಈಗ ನಿನ್ನಿಂದ ಪಾಠ ಕಲಿಬೇಕಾ? ಅಮ್ಮ, ಅಮ್ಮ, ಸಮಾಧಾನ ಮಾಡ್ಕೊ. ಭವ್ಯ, ಮೊದಲು ಅಳದ್ ನಿಲ್ಸು. ನೋಡು,
ಎಲ್ರು ಒಳ್ಳೇದಕ್ಕೆ ಮಾತಾಡ್ತಿದ್ದೀವಿ. ನಾವು ಯಾರು ಮನಸ್ಸು ಕೆಡ್ಸ್ಕೊಳ್ಳೋದು ಬೇಡ. ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಕಂದ, ನೀನು ಈ ಮನೆ ಕೈ ಕೂಸು. ನಿನ್ನ ತಲೆಯಲ್ಲಿ ಇಷ್ಟೆಲ್ಲ ಯೋಚನೆಗಳು ಬರಬಾರ್ದು. ನೀನೋ ಮಗು ಥರ ಇದ್ರೇ ಚಂದ. ಅರ್ಥ ಆಯ್ತಾ? ಅಮ್ಮ, ತಿಂಡಿ ಹಾಕೊಡು, ನಂಗೆ ಲೇಟ್ ಆಗಿಬಿಡುತ್ತೆ, ನಾನು ಹೊರಡಬೇಕು. ಸರಿ ಪುಟ್ಟ, ಕಲ್ಯಾಣಿ ತಟ್ಟೆ ತಗೊಂಬ. ಬಾರೆ. ಈ ಅಣ್ಣನಿಗೆ ಶಿಕ್ಷೆ ಕೊಡ್ತಾ ಇದೆಯಮ್ಮ. ಏನೋ ಕೋಪದಲ್ಲಿ ಒಂದೆರಡು ಮಾತು ಹೇಳಿದ್ದೀನಿ, ಅಷ್ಟಕ್ಕೆ ನೀನು ಮನೆ ಬಿಟ್ಟು ಬಂದ್ಬಿಡದ? ಮನೇಲಿ ಎಲ್ಲರೂ ಎಷ್ಟು ಗಾಬರಿ ಆಗ್ಬಿಟ್ವಿ ನಾವು. ಚಿಕ್ಕ ಮಗುವಾಗಿದ್ದಾಗಲೂ ನೀನು ಹೀಗೆ ಮಾಡ್ತಿದ್ದೆ. ನಾನಾಗ ನಿನ್ನ ಕಿವಿ ಹಿಂಡಿ ಕರ್ಕೊಂಬರ್ತಾ ಇದ್ದೆ ಮನೆಗೆ. ಆಗ ನಾನು ತಂಗಿ ಹಾಕಿದ್ದೆ. ಈಗ ಊರಲ್ಲಿ ನಾನು ಒಬ್ಬಳ್ತಾನೆ. ನನ್ನ ಕೋಪ ನಿನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು? ಆ ಸಂದರ್ಭದಲ್ಲಿ ನಾನು ಏನು ಮಾತಾಡ್ತೀನಿ ನನಗೇ ಗೊತ್ತಿರಲ್ಲ. ನಿನಗದು ಚೆನ್ನಾಗಿ ಗೊತ್ತಿದೆ, ಅದನ್ನೆಲ್ಲ ಮನ್ಸಿಗೆ ಹಾಕೋತಾರೇನಮ್ಮ. ನಡಿ ಮನೆಗೆ ಹೋಗೋಣ. ಕೋಪ ಬಂದಾಗಲೇ ಮನಸ್ಸಲ್ಲಿರೋ ಸತ್ಯ ಎಲ್ಲ ಹೊರಗೆ ಬರುತ್ತಂತೆ. ಆಯ್ತು, ಹಾಗಾದರೆ ನಾನು ಇಲ್ಲೇ ಕೂತ್ಕೋತೀನಿ. ನಿನಗೆ ಯಾವಾಗ ಮನೆಗೆ ಹೋಗಬೇಕು ಅಂತ ಮನಸ್ಸಾಗುತ್ತೋ ಆಗ ನಿನ್ನ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನಾನು ಇಲ್ಲೇ ಇರ್ತೀನಿ. ನನ್ನ ಬಗ್ಗೆ ನಿನ್ಗೆ ಯಾಕಣ್ಣ ಯೋಚನೆ? ನಾನು ಇಲ್ಲಿದ್ರು ಒಂದೇ, ಅಲ್ಲಿದ್ರು ಒಂದೇ. ಹಾಗೆಲ್ಲ ಮಾತಾಡಬೇಡ ಯಶು. ನನ್ನ ಮನಸ್ಸಿಗೆ ಭಾಳ ನೋವಾಗುತ್ತೆ. ದುಡ್ಕಿ ಏನೋ ಮಾತಾಡಿದ್ದೀನಿ, ಅದನ್ನೇ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಮಾತಾಡಬಾರ್ದು. ನೀನು ನನ್ನ ತಂಗಿ ಅಷ್ಟೇ ಅಲ್ಲಮ್ಮ, ಈ ಮಕ್ಕಳಿಗೆ ತಾಯಿ ಕೂಡ. ಮನುಷ್ಯ ಎಷ್ಟೇ ಬಲಾಢ್ಯನಾಗಿದ್ರು ಆ ದೇಹದಲ್ಲಿ ಜೀವ ಇಲ್ಲ ಅಂದರೆ ಅದು ಶವ. ಈ ಸೂರ್ಯಪ್ರಕಾಶ್ ಮನೆಯಲ್ಲಿ ಯಶೋಧ ಇಲ್ಲ ಅಂದರೆ ಆ ಮನೆಗೆ, ನನ್ನ ಕುಟುಂಬಕ್ಕೆ ಏನು ಬೆಲೆ ಇರುತ್ತಮ್ಮ? ಅತ್ತೆ, ಇವಾಗ ಇದೆಲ್ಲ ಮಾತಾಡ್ಬೇಕಾ? ಬನ್ನಿ ಅತ್ತೆ, ಮನೆಗೆ ಹೋಗೋಣ. ಇವಾಗ ಏನು? ನಿನ್ನ ಕೋಪ ತಣ್ಣಗಾಗೋದಕ್ಕೆ ನಾನೇನು ಮಾಡಬೇಕು? ಏನು ಮಾಡಿದ್ರೆ ನಿನ್ನ ಮನೆಗೆ ಬರ್ತೀಯ ಯಶು? ಕ್ಷಮೆ ಕೇಳಬೇಕಾ? ಆಯ್ತು, ನಾನೇನು ತಿಳಿದೆ ಮಾತಾಡಿ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ ಯಶು. ಈ ಅಣ್ಣನ ಕ್ಷಮಿಸ್ಬಿಡು. ಇನ್ಯಾವತ್ತು ನಿನ್ನ ಮನಸ್ಸು ನೋಯಿಸಲ್ಲ ನಾನು.